ನಕ್ಷತ್ರಾಳ ಚಂದ್ರಯಾನ ಕತೆ. ನಕ್ಷತ್ರ ತುಂಬ ಚುರುಕಾದ ಹುಡುಗಿ. ತುಮಕೂರಿಗೆ ಸಮೀಪವಿರುವ ಗೆದ್ದಲಹಳ್ಳಿಯಲ್ಲಿ ವಾಸವಿರುವ ಮಧ್ಯಮ ವರ್ಗದ ರೈತಾಪಿ ಕುಟುಂಬಕ್ಕೆ ಸೇರಿದ ಹಳ್ಳಿ ಸೊಗಡಿನ ಹುಡುಗಿ. ತನ್ನ ವಯಸ್ಸಿಗೂ ಮೀರಿದ ಬುದ್ಧಿವಂತೆ. ತನ್ನ ಊರಿಗೆ ಸಮೀಪದಲ್ಲಿಯೇ ಇರುವ ತುಮಕೂರಿನ ಪ್ರತಿಷ್ಠಿತ ಶಾಲೆಯಾದ ಸೇಕ್ರೆಡ್ ಹಾರ್ಟ್ ಇಂಟರ್ನ್ಯಾಷನಲ್ ಸೈನ್ಸ್ ಆ್ಯಂಡ್ ಟೆಕ್ನೋ ಶಾಲೆಯ ಪ್ರೌಢಶಾಲಾ ವಿಭಾಗದಲ್ಲಿ 10ನೆಯ ತರಗತಿಯನ್ನು ಓದುತ್ತಿದ್ದಳು. ನಕ್ಷತ್ರಾಳು ಅಂದಿನ ಪಾಠಗಳನ್ನು ಅಂದೇ ಕುಳಿತು ಓದುತ್ತಿದ್ದರಿಂದ ತರಗತಿಗೆ ಸರ್ವೇ ಸಾಮಾನ್ಯವಾಗಿ ಅತ್ಯುತ್ತಮ ಸ್ಥಾನವನ್ನು ಪಡೆಯುತ್ತಿದ್ದಳು. ಈಕೆಗೆ ಬಹಳ ಅಚ್ಚುಮೆಚ್ಚಿನ ವಿಷಯವೆಂದರೆ ವಿಜ್ಞಾನ ಮತ್ತು ಗಣಿತ. ಅದರಲ್ಲೂ ವಿಜ್ಞಾನದ ಪ್ರಯೋಗಗಳನ್ನು ಮಾಡುವುದೆಂದರೆ ಆಕೆಗೆ ಇಷ್ಟ. ಬಾಹ್ಯಾಕಾಶ ಕುರಿತಾಗಿ ಅವಳಿಗೆ ಹೆಚ್ಚಿನ ಆಸಕ್ತಿ ಮತ್ತು ಕುತೂಹಲ. ನಕ್ಷತ್ರಾಳ ಹವ್ಯಾಸಗಳು ಬಹಳ ಉತ್ತಮವಾಗಿದ್ದವು. ಅದರ ಜೊತೆಗೆ ಪ್ರತಿದಿನ ತರಗತಿಯಲ್ಲಿ ನಡೆಸಲಾದ ಪಾಠ ಪ್ರವಚನಗಳನ್ನಾಗಲಿ ಅಥವಾ ಇತರೆ ಯಾವುದೇ ವಿಷಯವಾದರೂ ತನ್ನ ತಾಯಿಗೆ ತಿಳಿಸಿ ಚರ್ಚಿಸುತ್ತಿದ್ದಳು. ಹೀಗಿರುವಾಗ ಒಮ್ಮೆ ಶಾಲೆಯ ಪ್ರಾರ್ಥನಾ ಸಮಯದಲ್ಲಿ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಲ್ಯಾನ್ಸಿಯಸ್ ಪಾಯಸ್ ಸರ್ ಅವರು ಪ್ರಾರ್ಥನಾ ಸಮಯದ ನಂತರ ವಿದ್ಯಾರ್ಥಿಗಳನ್ನು ಕುರಿತು, ವಿದ್ಯಾರ್ಥಿಗಳು ತಾವು ಇದುವರೆಗೂ ಹೋಗಿ ಬಂದಿರುವ ಅತ್ಯಂತ ದೂರದ ಸ್ಥಳಗಳನ್ನು ಕುರಿತಂತೆ ಪ್ರಶ್ನಿಸಿ ಮಾಹಿತಿ ಸಂಗ್ರಹಿಸಿಕೊಂಡು ವಿದ್ಯಾರ್ಥಿಗಳನ್ನು ಕುರಿತು, ಮಕ್ಕಳೇ, ನೀವು ನೋಡಿರುವ ಅತಿ ದೂರದ ಊರುಗಳಿಗಿಂತ ಸಹಸ್ರಾರು ಪಟ್ಟು ಭೂಮಿಯಿಂದ ದೂರ ಇರುವ ಚಂದ್ರಲೋಕಕ್ಕೆ ಮುಂದಿನ ದಿನಗಳಲ್ಲಿ ಒಂದು ದಿನ ಕರೆದುಕೊಂಡು ಹೋಗುತ್ತೇನೆಂದು ಎಲ್ಲರೂ ಆಶ್ಚರ್ಯಪಡುವಂತೆ ಹೇಳುತ್ತಾರೆ. ಎಲ್ಲರಿಗೂ ಆಶ್ಚರ್ಯವಾದರೆ ಇದನ್ನು ಕೇಳಿಸಿಕೊಂಡ ನಕ್ಷತ್ರಾಳಿಗೆ ಪರಮಾಶ್ಚರ್ಯವಾಯಿತು. ಭೂಮಿಯಿಂದ ಚಂದ್ರಲೋಕಕ್ಕೆ ಹೇಗೆ ಕರೆದುಕೊಂಡು ಹೋಗುತ್ತಾರೆಂಬುದನ್ನು ಎಲ್ಲ ರೀತಿಯಿಂದಲೂ ಆಲೋಚಿಸಿ ಇದು ತುಂಬಾ ಕಷ್ಟ ಸಾಧ್ಯ ಅನ್ನೋ ಆಲೋಚನೆ ಒಂದು ಕಡೆಯಾದರೆ, ಚಂದ್ರಲೋಕ ನೋಡಲು ಹೇಗಿದೆ ಎಂಬ ತವಕ ಆಕೆಯಲ್ಲಿ ಮನೆ ಮಾಡಿತು. ಶಾಲೆಯಲ್ಲಿ ನಡೆದ ಪ್ರತಿ ಸಂಗತಿಯನ್ನು ತಾಯಿಯೊಂದಿಗೆ ಚರ್ಚಿಸಿದ ನಕ್ಷತ್ರ, ಮಗಳೇ, ಚಂದ್ರ ಭೂಮಿಯಿಂದ 3,84,400 ಕಿಲೋಮೀಟರ್ ದೂರದಲ್ಲಿದೆ. ನಾವೊಮ್ಮೆ ನಾಸಾಗೆ ಸಂಬಂಧಿಸಿದ ಮೂನ್ ವಿಡಿಯೋಗಳನ್ನು ನೋಡುವಾಗ ಒಬ್ಬ ಮನುಷ್ಯ ಭೂಮಿಯಿಂದ ಚಂದ್ರನೆಡೆಗೆ ತಲುಪಲು ಸುಮಾರು 13,000 ಕೋಟಿ ಅಂದರೆ $150 ಬಿಲಿಯನ್ ಬೇಕೆಂದು ನೋಡಿ ಕೇಳಿ ವಿಸ್ಮಿತಳಾದೆ ಎಂದು ನುಡಿದರು. ಚಂದ್ರಯಾನ ಕುರಿತಾಗಿ ನಕ್ಷತ್ರಾಳ ಕನವರಿಕೆ ದಿನದಿಂದ ದಿನಕ್ಕೆ ಇಮ್ಮಡಿಯಾಯಿತು. ಹೀಗಿರುವಾಗ ಸ್ವಲ್ಪ ದಿನಗಳ ನಂತರ ಶಿಕ್ಷಣ ತಜ್ಞರು, ಮಹಾಮೇಧಾವಿಗಳು, ಸಮಾಜದ ಕೆಳವರ್ಗದ ಜನರ ಮಕ್ಕಳ ಏಳಿಗೆಗಾಗಿ ಶ್ರಮಿಸುತ್ತಿರುವ ಡಾಕ್ಟರ್ ಲ್ಯಾನ್ಸಿಯಸ್ ಪಾಯಸ್ ರವರು ಮಕ್ಕಳ ದಿನಾಚರಣೆಯನ್ನು ನವೆಂಬರ್ 14, 2016 ಶಾಲಾವರಣದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿದರು. ಕಾರ್ಯಕ್ರಮ ಮುಗಿದ ನಂತರ ವಿದ್ಯಾರ್ಥಿಗಳಿಗೆ ಆಶ್ಚರ್ಯವಾಗುವಂತೆ ಒಂದು ಕೊಠಡಿಗೆ ಕರೆದೊಯ್ಯುತ್ತಾರೆ. ಅಲ್ಲಿ ಶಾಲೆಯ ಕಾರ್ಯದರ್ಶಿಗಳು ಸರಳ ಸಜ್ಜನಿಕೆಯಿಂದ ಮೇರು ವ್ಯಕ್ತಿತ್ವವುಳ್ಳ ಸರ್ ಸುಜಯ್ ಪಾಯಸ್ ರವರು ಮಕ್ಕಳನ್ನು ನಗುಮುಖದಿಂದ ಸ್ವಾಗತಿಸಿದರು.
ಕೊಠಡಿಯನ್ನು ಸಂಪೂರ್ಣವಾಗಿ ಕತ್ತಲಾಗಿಸಿದರು. ನಕ್ಷತ್ರಾಳನ್ನು ಒಂದು ಚೇರಿನ ಮೇಲೆ ಕುಳ್ಳಿರಿಸಿ ಕಣ್ಣಿಗೆ ಒಂದು ಸಾಧನವನ್ನು ಹಾಕಿದರು. ಯಾರೋ ಇಂಗ್ಲಿಷಿನಲ್ಲಿ ಮಾತನಾಡುತ್ತಿದ್ದಾರೆ ಯಾರೆಂದು ನೋಡುವಾಗ ನಿರ್ಜನವಾದ ಪ್ರದೇಶದಲ್ಲಿ ನಕ್ಷತ್ರಾಳಿಗೆ ಚಲಿಸುವಂತೆ ಅನುಭವವಾಗುತ್ತಿದೆ. ಉಬ್ಬು ತಗ್ಗುಗಳಿಂದ ಕೂಡಿದ ವಿಸ್ತಾರವಾದ ಪ್ರದೇಶ. ತನ್ನ ಬಲಭಾಗದಲ್ಲಿ ಸೂರ್ಯನು ತೇಜೋಮಯವಾಗಿ ಕಂಗೊಳಿಸುತ್ತಿದ್ದಾನೆ. ಎಡಭಾಗದಲ್ಲಿ ನೋಡಿದ ನಕ್ಷತ್ರ ಒಮ್ಮೆ ಬೆಚ್ಚಿದಳು. ಒಡನೆಯೇ ನೀಲಿ ಬಣ್ಣದ ಚೆಂಡಿನಂತೆ ಕಾಣುತ್ತಿದ್ದ ಭೂಮಿಯನ್ನು ಆಕೆ ನೋಡಿ ಹುಮ್ಮಸ್ಸಿನಿಂದ ಮೈ ಅರ್ತ್ ಎಂದು ಜೋರಾಗಿ ಹೇಳುತ್ತಾ ತಾರಾಲೋಕವನ್ನು ನೋಡುತ್ತಾಳೆ. ಹಾಗೆ ಚಲಿಸುತ್ತಿರುವಾಗ ಬಿಳಿ ಬಣ್ಣದ ದಪ್ಪ ಹೊದಿಕೆಯ ಬಟ್ಟೆಗಳನ್ನು ಹಾಕಿಕೊಂಡು ಆಕ್ಸಿಜನ್ ಸಿಲಿಂಡರುಗಳನ್ನು ಧರಿಸಿದ್ದ ಇಬ್ಬರು ಗಗನಯಾತ್ರಿಗಳನ್ನು ಆಸ್ಟ್ರೋನೆಟ್ ನೋಡಿ ಅವರು ಅಲ್ಲಿ ನಡೆಸುತ್ತಿದ್ದ ಕೆಲ ಸಂಶೋಧನೆಗಳನ್ನು ನೋಡಿ ಆಕೆಗೆ ಖಚಿತವಾಗಿದ್ದು ನಾನು ಚಂದ್ರಲೋಕದಲ್ಲಿದ್ದೇನೆ ಎಂದು. ಅವಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಮನ ಬಿಚ್ಚಿ ಹೇಳಿದಳು, ಐ ಆಮ್ ಇನ್ ಮೂನ್ ಎಂದು. ಇತರರಿಗೆ ಕೇಳುವಂತೆ ಹೇಳುತ್ತಾಳೆ, ನೋಡಿ ನೋಡಿ ಅವರು ಆಸ್ಟ್ರೋನೆಟ್, ಅಲ್ಲಿ ನೋಡಿ ನಮ್ಮ ಭೂಮಿ, ಇತ್ತ ನೋಡಿ ಸೂರ್ಯ, ಮೇಲೆ ನೋಡಿ ಸಹಸ್ರಾರು ನಕ್ಷತ್ರಗಳು ಎಂದೆಲ್ಲ ಬಡಬಡಿಸಿದಳು. ಕತ್ತಲೆಯ ಕೊಠಡಿಯಲ್ಲಿ ಇವಳನ್ನು ನೋಡುತ್ತಿದ್ದ ಆಕೆಯ ಸಹಪಾಠಿಗಳು ಇವಳ ನಡೆಗೆ ನಕ್ಕರು. ಆದರೂ ನಕ್ಷತ್ರ ಆ ಸಾಧನವನ್ನು ಧರಿಸಿ ತಾನು ಚಂದ್ರಲೋಕದಲ್ಲಿಯೇ ಇದ್ದೇನೆ ಎಂದು ಹೇಗೆ ಹೇಳುತ್ತಿದ್ದಾಳೆಂದು ಇತರರಿಗೂ ಆಶ್ಚರ್ಯವಾಯಿತು. ಚಂದ್ರಲೋಕದ ಅನುಭವವನ್ನು ಪಡೆದು ರೋಮಾಂಚನದಿಂದ ಹೊರನಡೆಯುತ್ತಾ ಚಂದ್ರಲೋಕದಿಂದ ಭೂಮಿಯನ್ನು ನೋಡುವ ಅದೃಷ್ಟ ಹಾಗೂ 360 ಡಿಗ್ರಿಯಲ್ಲೂ ನೋಡಬಹುದಾದ ಆ ಸಾಧನವನ್ನು ಕುರಿತಾಗಿ ಅಧ್ಯಕ್ಷ ಸರ್ ಅವರನ್ನು ಪ್ರಶ್ನಿಸಿದಾಗ ಅದು 9D VR ಸಾಧನ ಎಂಬುದನ್ನು ತಿಳಿಸಿದರು. ಹಾಗೂ ತಾನು ನೋಡಿದ ಗಗನಯಾತ್ರಿಗಳ ಬಗ್ಗೆ ಆಕೆ ಚರ್ಚಿಸುತ್ತಾಳೆ. ತಾನೂ ಸಹ ಅವರಂತೆ ಗಗನಯಾತ್ರಿಯಾಗಬೇಕೆಂಬ ಹಂಬಲ ವ್ಯಕ್ತಪಡಿಸುತ್ತಾಳೆ. ಇವಳ ಮಾತನ್ನು ಜೀವನದಲ್ಲಿ ಸಾಧಿಸಬೇಕೆಂಬ ನುಡಿಗಳನ್ನು ಕೇಳಿದ ಸೃಜನಾತ್ಮಕ ವ್ಯಕ್ತಿತ್ವದೊಂದಿಗೆ ಸಂಸ್ಥೆಯ ಕಾರ್ಯದರ್ಶಿಗಳು ಆಕೆಯನ್ನು ಕುರಿತು ಅಬ್ದುಲ್ ಕಲಾಂ ರವರ ನುಡಿಗಳನ್ನು ಹೇಳುತ್ತಾರೆ. Look at the sky, we are not alone. The whole universe is friendly to us and conspires only to give the best to those who dream and work. ಅಂದರೆ ಆಕಾಶವನ್ನು ನೋಡಿ ನಾವು ಒಬ್ಬಂಟಿಯಾಗಿಲ್ಲ, ಇಡೀ ವಿಶ್ವವು ನಮಗೆ ಸ್ನೇಹಪರವಾಗಿದೆ ಎಂದು. ಹಾಗೂ ನಮ್ಮ ಕನಸುಗಳು ನನಸಾಗುವ ಮೊದಲು ನಾವು ಕನಸು ಕಾಣಬೇಕು. ನಿದ್ದೆ ಮಾಡುವಾಗ ನೋಡುವುದು ಕನಸಲ್ಲ, ಅದು ನಿಮ್ಮನ್ನು ನಿದ್ದೆ ಮಾಡಲು ಬಿಡುವುದಿಲ್ಲ. ಸೂರ್ಯನಂತೆ ಹೊಳೆಯಲು ಬಯಸಿದರೆ ಮೊದಲು ಸೂರ್ಯನಂತೆ ಉರಿಯಲು ಸಿದ್ಧವಿರಬೇಕು ಎಂಬೆಲ್ಲ ಪ್ರೋತ್ಸಾಹದಾಯಕವಾದ ನುಡಿಗಳನ್ನು ಹೇಳುತ್ತಾರೆ. ಅಷ್ಟೇ ಅಲ್ಲದೆ ಅಂದು ತಾನು ನೋಡಿದ ಆ ಸುಂದರ ರೋಮಾಂಚನ ಅನುಭವವನ್ನು ತನ್ನ ತಾಯಿಗೆ ಹೇಳಿದಷ್ಟೇ ಅಲ್ಲದೆ ಅಧ್ಯಕ್ಷ ಸರ್ ಅವರಿಗೂ ಮಾತನಾಡಿದ ಮಾತನ್ನು ತನ್ನ ತಾಯಿಗೆ ಯಥಾವತ್ತಾಗಿ ಹೇಳುತ್ತಾಳೆ. ತುಮಕೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿದೇಶ
ಶಾಲೆಯಲ್ಲಿನ ಹೊಸ ತಂತ್ರಜ್ಞಾನ ಆಧಾರಿತ 9D VR ಲ್ಯಾಬ್ ಶಿಕ್ಷಣ ವ್ಯವಸ್ಥೆಯನ್ನು ಪರಿಚಯಿಸುವ ನನ್ನ ಕನಸು ನನಸಾಗಿದೆ. ಈ 9D VR ಲ್ಯಾಬ್ ಆಧುನಿಕ ಶಿಕ್ಷಣದಲ್ಲಿ ಹೊಸ ಕ್ರಾಂತಿಯನ್ನು ಸೃಷ್ಟಿಸುವ ವ್ಯವಸ್ಥೆಯಾಗಿದೆ. ಕ್ಲಿಷ್ಟಕರವಾದ ಹಾಗೂ ಕಲ್ಪನೆಗೂ ಬಾರದ ಪಠ್ಯ ವಿಷಯಗಳನ್ನು ವರ್ಚುವಲ್ ರಿಯಾಲಿಟಿ 360 ಡಿಗ್ರಿ ವೀಕ್ಷಣೆಯ ಮೂಲಕ ಸರಳಗೊಳಿಸಿ ನೈಜ ಕಲಿಕಾ ಅನುಭವವನ್ನು ವಿದ್ಯಾರ್ಥಿಗಳಲ್ಲಿ ಉಂಟುಮಾಡಿ ಶಾಶ್ವತವಾಗಿ ನೆನಪಿಡಲು ಸಹಕಾರಿಯಾಗಿದೆ ಎಂಬ ಸರ್ನುಡಿಗಳನ್ನು ತಾಯಿಗೆ ತಿಳಿಸಿ ಸಂಸ್ಥೆಯನ್ನು ಹೃದಯಪೂರ್ವಕವಾಗಿ ಶ್ಲಾಘಿಸಿದಳು. ಅಂದಿನಿಂದ ಸೇಕ್ರೆಡ್ ಹಾರ್ಟ್ ಶಾಲೆಯ ವೇಳಾಪಟ್ಟಿಯಲ್ಲಿ ದಿನಂಪ್ರತಿ 1ರಿಂದ 10ನೇ ತರಗತಿಯವರೆಗೆ 9D VR ಲ್ಯಾಬ್ನಲ್ಲಿ ಒಂದೊಂದು ಹೊಸ ವಿಡಿಯೋಗಳನ್ನು ತೋರಿಸುತ್ತಾ ವಿದ್ಯಾರ್ಥಿಗಳು ಇದುವರೆಗೂ ನೋಡಲು ಅಸಾಧ್ಯವೆಂಬಂತಹ ಕಲ್ಪನೆಗಳನ್ನು ಈ ಸಾಧನದ ಮೂಲಕ ಇಂದಿಗೂ ತೋರಿಸುತ್ತಾ ಬಂದಿದ್ದಾರೆ. ಈ ಸಾಧನದಲ್ಲಿ ಶಾಲೆಯ ಪ್ರತಿ ವಿದ್ಯಾರ್ಥಿಯೂ ಹಲವು ವಿಡಿಯೋಗಳನ್ನು ವೀಕ್ಷಿಸಿದ್ದಾರೆ. ಅದರಲ್ಲಿ ನಕ್ಷತ್ರಾಳ ಅಚ್ಚುಮೆಚ್ಚಿನ ವಿಡಿಯೋಗಳೆಂದರೆ ತಾಜ್ ಮಹಲ್, ವಾಟರ್ ಸೈಕಲ್, ಸರ್ಕ್ಯುಲೇಷನ್ ಆಫ್ ಬ್ಲಡ್, ಮೈಸೂರು ಪ್ಯಾಲೇಸ್, ಡೈನಾಸರ್, ಮೌಂಟ್ ಎವರೆಸ್ಟ್, ಆಫ್ರಿಕನ್ ಎಲಿಫೆಂಟ್ಸ್, ಬುರ್ಜ್ ಖಲೀಫಾ, ಸೋಲಾರ್ ಸಿಸ್ಟಮ್, ಟ್ರಾನ್ಸ್ಪೋರ್ಟೇಷನ್ ಪ್ಲಾಂಟ್, ಸ್ಕ್ಯೂಬಾ ಡ್ರೈವಿಂಗ್. ಇದರಲ್ಲಿ ಇನ್ನೂ ಒಂದು ಅತ್ಯಂತ ಸಂತೋಷಕರವಾದ ವಿಷಯ ನಕ್ಷತ್ರಾಳಿಗೆ ಆಗಿದ್ದು, ಶಾಲೆಯಲ್ಲಿ ವಿದ್ಯಾರ್ಥಿಗಳ ಎಲ್ಲ ಪೋಷಕರನ್ನು ಕರೆದು 9D VR ವೀಕ್ಷಿಸಲು ಅವಕಾಶ ಕಲ್ಪಿಸಿದ್ದು. ತನ್ನ ಸಾಧನೆಯನ್ನು ಮನದಲ್ಲಿಟ್ಟುಕೊಂಡು ಕ್ರಮಬದ್ಧವಾದ ಅಧ್ಯಯನವನ್ನು ನಡೆಸಿದ ನಕ್ಷತ್ರಾಳು ತಾನು ಅಂದುಕೊಂಡಂತೆ ಹೆತ್ತವರು ಹೆಮ್ಮೆ ಪಡುವಂತೆ ಓದಿದ ಶಾಲೆ ಕೀರ್ತಿ ತರುವಂತೆ ಇಂದು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋಯಲ್ಲಿನ ಇಸ್ರೋ ಟೆಲಿಮೆಟ್ರಿ ಟ್ರ್ಯಾಕಿಂಗ್ ಮತ್ತು ಕಮಾಂಡ್ ನೆಟ್ವರ್ಕ್ ಸೌಲಭ್ಯದಡಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಚಂದ್ರಯಾನ 3ರ ಪರಿಶೋಧನಾ ಕಾರ್ಯಾಚರಣೆಯಲ್ಲಿ ವಿಕ್ರಮ್ ಲ್ಯಾಂಡರ್ ಚಂದ್ರನ ದಕ್ಷಿಣ ಧ್ರುವ ತಲುಪಿ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಸಾಫ್ಟ್ ಲ್ಯಾಂಡಿಂಗ್ ಆಗಲು ಶ್ರಮಿಸಿದ ಹಲವಾರು ಭಾರತೀಯ ಬಾಹ್ಯಾಕಾಶ ವಿಜ್ಞಾನಿಗಳಲ್ಲಿ ನಮ್ಮ ನಕ್ಷತ್ರಾಳ ಸೇವೆ ಅಪಾರವಾಗಿದೆ. ಭಾರತೀಯ ಹೆಮ್ಮೆಯ ಗಗನಯಾತ್ರಿಯಾದ ಸುನಿತಾ ವಿಲಿಯಮ್ಸ್ ರವರಂತೆ ನಮ್ಮ ನಕ್ಷತ್ರಾಳು ಮುಂದೊಮ್ಮೆ ಗಗನಯಾತ್ರಿಯಾಗಿ ಮಿಂಚುವುದರಲ್ಲಿ ಎರಡು ಮಾತಿಲ್ಲ. ಒಟ್ಟಿನಲ್ಲಿ ಅಂದು ಸೇಕ್ರೆಡ್ ಹಾರ್ಟ್ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕಾಗಿ ತಂದ 9D VR ಸಾಧನದಿಂದಾಗಿ ನಕ್ಷತ್ರ ಇಂದು ಭಾರತ ಹೆಮ್ಮೆ ಪಡುವಂತಹ ಭಾರತೀಯ ಪುತ್ರಿಯಾಗಿ ಭಾರತ ದೇಶದ ಸೇವೆಗೆ ತನ್ನನ್ನು ತಾನು ಅರ್ಪಿಸಿಕೊಂಡಿದ್ದಾಳೆ. ವಿದ್ಯಾರ್ಥಿಗಳ ಉತ್ತುಂಗ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಶಾಲೆಯ ಆಡಳಿತ ಮಂಡಳಿ ಶ್ರಮ ವಹಿಸುತ್ತಿರುವುದರಿಂದ ಇಂದಿಗೂ ಗರ್ವ ಪಡುವ ವಿಷಯವಾಗಿದೆ. ಸೇಕ್ರೆಡ್ ಹಾರ್ಟ್ ಶಾಲೆಯ ವಿದ್ಯಾರ್ಥಿ ಪ್ರತಿ ಮನೆಯ ವಿಜ್ಞಾನಿ ಎಂಬ ಮಾತು ಅಕ್ಷರಶಃ ಸತ್ಯವಾಗಿದೆ. ಧನ್ಯವಾದಗಳೊಂದಿಗೆ ಸೇಕ್ರೆಡ್ ಹಾರ್ಟ್ ಕನ್ನಡ ಸಾಂಸ್ಕೃತಿಕ ಮತ್ತು ಜಾನಪದ ಕಲಾ ಸಂಘ, ತುಮಕೂರು, ಕರ್ನಾಟಕ. ವಂದನೆಗಳು.